ಒಬ್ಬ ವ್ಯಕ್ತಿಯ ಸೌಂದರ್ಯವು ಮುಖ ಅಥವಾ ದೇಹಗಳಲ್ಲಿ ಇಲ್ಲ, ಬದಲಿಗೆ ಅವರ ಆಲೋಚನೆಗಳು ಮತ್ತು ಮಾತುಗಳು, ಕಾರ್ಯಗಳು, ಮೌಲ್ಯಗಳು ಮತ್ತು ಪಾತ್ರದಲ್ಲಿ ಇದೆ. ಶುದ್ಧ ಹೃದಯವು ಯಾವುದೇ ಬಾಹ್ಯ ನೋಟಕ್ಕಿಂತ ಪ್ರಕಾಶಮಾನವಾಗಿ ಹೊಳೆಯುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಒಂದು ಬಾಗಿಲು ಮುಚ್ಚಿದರೆ ಬದುಕು ಮುಗಿದೇ ಹೋಯಿತು ಎಂದು ಭಾವಿಸುವುದು ಮೂರ್ಖತನ. ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ನಂಬಿಕೆ ಎನ್ನುವುದು ಇರಲಿ. ನಿನ್ನ ಈಗಿನ ಸೋಲು ಮುಂದಿನ ದೊಡ್ಡ ಯಶಸ್ಸಿಗೆ ನಾನು ನಿನಗೆ ನೀಡುತ್ತಿರುವಂತಹ ಸಿದ್ಧತೆ ಆಗಿದೆ ಎನ್ನುವುದನ್ನು ಮರೆಯಲೇಬೇಡಿ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹೊರಗಿನ ಪ್ರಪಂಚ ನಿನ್ನನ್ನು ಅಳೆಯುವುದು ಕೇವಲ ನಿನ್ನ ಸೋಲುಗಳನ್ನು ಗೆಲುವುಗಳಿಂದ, ಆದರೆ ನಿನ್ನ ಅಂತರಂಗದ ಅರಸನಿಗೆ ನಿನ್ನ ಪ್ರಾಮಾಣಿಕ ಪ್ರಯತ್ನವೊಂದೇ ಲೆಕ್ಕ. ಇದನ್ನು ಮರೆಯಬೇಡ. ಬೇರೆಯವರ ಮೆಚ್ಚುಗೆಗಾಗಿ ನಿನ್ನ ಒಲವು ಮತ್ತು ನಿನ್ನ ನೆಮ್ಮದಿಯನ್ನು ಅಡ ಇಡುವುದಕ್ಕೆ ಹೋಗಲೇಬೇಡ. ನಿನ್ನೊಳಗಿನ ಯುವಕನನ್ನು ಗೆದ್ದಾಗ ಹೊರಗಿನ ಯುವ ಕೋಲಾಹಲವು ನಿನ್ನನ್ನು ಮುಟ್ಟುವುದು ಎನ್ನುವುದನ್ನು ಮರೆಯಲೇಬೇಡ. ಯಾವ ಕಷ್ಟವೂ ಇಲ್ಲಿ ಕೊನೆಯವರೆಗೂ ಕೂಡ ಉಳಿಯುವುದಿಲ್ಲ. ಮನುಜ ಬದಲಾಗದ ದಿನಗಳೇ ಇಲ್ಲ ಎನ್ನುವುದು ಬದುಕಿನ ಕಟು ಸತ್ಯ. ಇದು ನಿನ್ನನ್ನು ಅಳೆಯುತ್ತಿರುವಂತಹ ನೋವುಗಳು ನಾಳೆ ಕರಗಿ ಹೋಗುವುದು. ನಿನ್ನ ಕಷ್ಟದ ದಿನಗಳೇ ನಿನ್ನ ಯಶಸ್ಸಿಗೆ ಮುನ್ನಡೆಯಾಗುವುದು ಎನ್ನುವುದನ್ನು ಮರೆಯಲೇಬೇಡಿ. ಸಮಯವನ್ನು ವ್ಯಯ ಮಾಡುವುದಕ್ಕೆ ಹೋಗಬೇಡಿ. ನೀವು ಏನೇ ಸಮಯವನ್ನು ವ್ಯಯ ಮಾಡಿದರೂ ಕೂಡ ಆ ಸಮಯವು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ದಾರಿಯನ್ನು ರೂಪಿಸುವಂತೆ ಇರಬೇಕು. ಕೋಪ ಎನ್ನುವುದು ನಿನ್ನನ್ನು ನೀನೇ ಸುಟ್ಟುಕೊಳ್ಳುವಂತಹ ಬೆಂಕಿ. ಕ್ಷಮೆ ಎನ್ನುವುದು ಆತ್ಮಕ್ಕೆ ಲೇಪಿಸುವಂತಹ ಶ್ರೀಗಂಧ. ಎದುರಿಗಿರುವವರ ತಪ್ಪುಗಳನ್ನು ಕ್ಷಮಿಸುವ ದೊಡ್ಡ ಗುಣ ಬೆಳೆಸಿಕೊಳ್ಳಿ. ನಿನ್ನ ಆಧ್ಯಾತ್ಮಿಕ ಪಯಣದ ಮೊದಲ ಮೆಟ್ಟಿಲೇ ಈ ವಿಶಾಲವಾಗಿರುವಂತಹ ಮನೋಭಾವ ಎನ್ನುವುದನ್ನು ಮರೆಯಲೇಬೇಡಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಇತರರ ಆಡಂಬರದ ಜೀವನವನ್ನು ನೋಡಿ ನಿನ್ನ ಬದುಕನ್ನು ಕೀಳಾಗಿ ಕಾಣಬೇಡ. ಪ್ರತಿಯೊಬ್ಬರ ಪಯಣವೂ ಕೂಡ ವಿಭಿನ್ನವಾಗಿ ಇರುತ್ತದೆ. ನಿನಗೆ ಸಿಕ್ಕಿರುವ ಜೀವನವೇ ಒಂದು ಅದ್ಭುತವಾಗಿರುವಂತಹ ಕೊಡುಗೆ. ನಿನ್ನನ್ನು ನೀನು ಗೌರವಿಸುವುದನ್ನು ಮೊದಲು ಕಲಿತುಕೋ. ತದನಂತರದಲ್ಲಿ ಗೌರವ ಎನ್ನುವುದು ನಿನಗೆ ಸಿಕ್ಕೇ ಸಿಗುತ್ತದೆ. ನಿನ್ನ ಯೋಗ್ಯತೆಗೆ ತಕ್ಕ ಸನ್ಮಾನ ಎನ್ನುವುದು, ಗೌರವ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ನೋಡು. ನಿನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ದುಃಖವನ್ನು ಪಡುವುದಕ್ಕೆ ಹೋಗಬೇಡ. ನಿನ್ನ ಸತ್ಯತೆ ಮತ್ತು ನಿನ್ನ ಪ್ರಯತ್ನಗಳನ್ನು ಕಾಲವೇ ಒಂದು ದಿನ ಎಲ್ಲರಿಗೂ ಕೂಡ ಪರಿಚಯ ಮಾಡುವಂತೆ ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಬಲಗೈ ಮಾಡುವಂತಹ ದಾನ ಎಡಗೈಗೆ ತಿಳಿಯದಂತೆ ಇರಲಿ. ಪ್ರತಿಫಲದ ನಿರೀಕ್ಷೆ ಇಲ್ಲದೆ ನೀನು ಮಾಡುವ ಸಣ್ಣ ಪುಟ್ಟ ಸಹಾಯವೂ ಕೂಡ ಬ್ರಹ್ಮಾಂಡದ ಶಕ್ತಿಯನ್ನು ನಿನ್ನ ಪರವಾಗಿ ನಿಲ್ಲಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಗೌರವಕ್ಕಾಗಿ ಕೆಲಸವನ್ನು ಮಾಡಬೇಡಿ. ಆತ್ಮತೃಪ್ತಿಗಾಗಿ ಕೆಲಸವನ್ನು ಮಾಡುವುದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಯಾರಿಗೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಕರುಣಿಸಬೇಕೋ ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಅವನು ಏನೇ ಮಾಡಿದರೂ ಕೂಡ ನಿಮ್ಮ ಒಳಿತಿಗಾಗಿಯೇ ಮಾಡಿರುತ್ತಾನೆ ಎನ್ನುವ ನಂಬಿಕೆಯಲ್ಲಿ ನಿಮ್ಮ ಜೀವನವನ್ನು ಕಳೆಯುವುದನ್ನು ನೋಡಿ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಾರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸವಾಗಲಿ ಅತಿಯಾದ ನಂಬಿಕೆಯಾಗಲಿ ಬೇಡವೇ ಬೇಡ. ಯಾರ ಕಡೆ ಹೆಚ್ಚು ಜನರು ಇರುತ್ತಾರೆ ಅವರು ಸತ್ಯವಂತ ಎಂದು ಎಂದಿಗೂ ಕೂಡ ನಂಬುವುದಕ್ಕೆ ಹೋಗಬೇಡಿ. ಏಕೆಂದರೆ ಮಹಾಭಾರತದಲ್ಲಿ 90% ಜನರು ದುರ್ಯೋಧನನ ಕಡೆಗೆ ಇದ್ದರು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಎಲ್ಲರೂ ಕೂಡ ಬರುತ್ತಾರೆ, ಆದರೆ ಅವರ ಅವಶ್ಯಕತೆಗೆ ತಕ್ಕ ಹಾಗೆ ಮಾತ್ರ ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ. ಎಲ್ಲರೂ ಇರುತ್ತಾರೆ, ಆದರೆ ಯಾರು ಯಾವಾಗ ಬಿಟ್ಟು ಹೋಗುತ್ತಾರೆ ಎನ್ನುವುದು ಯಾರಿಗೂ ಕೂಡ ಗೊತ್ತೇ ಇರುವುದಿಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಯಾರನ್ನೂ ಕೂಡ ಸುಖ ಸುಮ್ಮನೆ ನೀವು ಅವಲಂಬನೆಯಾಗಿ ಜೀವನವನ್ನು ನಡೆಸುವುದಕ್ಕೆ ಹೋಗಬೇಡಿ. ನಿನ್ನ ಕಣ್ಣೀರನ್ನು ಯಾರೂ ಕೂಡ ಗಮನಿಸುವುದಕ್ಕೆ ಬರುವುದಿಲ್ಲ. ನಿನ್ನ ನೋವುಗಳನ್ನು ಯಾರೂ ಕೂಡ ಇಲ್ಲಿ ಗುರುತಿಸುವುದೂ ಇಲ್ಲ. ನಿನ್ನ ಕಷ್ಟಗಳನ್ನು ಯಾರೂ ಕೂಡ ಇಲ್ಲಿ ತೀರಿಸುವುದಕ್ಕೂ ಕೂಡ ಬರುವುದಿಲ್ಲ. ಆದರೆ ನಿನ್ನ ತಪ್ಪುಗಳನ್ನು ಹುಡುಕುವುದರಲ್ಲಿ ಎಲ್ಲರೂ ಕೂಡ ನಾ ಮುಂದೆ ತಾ ಮುಂದೆ ಎಂದು ಬಂದೇ ಬರುತ್ತಾರೆ. ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿ ಬಿಡುತ್ತಾನೆ.
ಕಾರಣ ಇಷ್ಟೇ. ನಮಗೆ ತಿಳಿಯದೇ ಇರುವಂತಹ ಸತ್ಯ ಆ ದೇವರಿಗೆ ತಿಳಿದಿರುತ್ತದೆ ಎನ್ನುವ ಕಟು ಸತ್ಯವನ್ನು ನೀನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಬೇರೆಯವರ ಕಣ್ಣುಗಳಲ್ಲಿ ನೀರನ್ನು ತರಿಸುವಂತಹ ಕೆಲಸವನ್ನು ಎಂದಿಗೂ ಕೂಡ ಮಾಡಲೇಬೇಡ. ಬೇರೆಯವರ ಜೀವನದಲ್ಲಿ ಒಳ್ಳೆಯದನ್ನು ಮಾಡು. ಆಗ ಖಂಡಿತವಾಗಿಯೂ ಕೂಡ ದೇವರು ನಿನಗೂ ಒಳ್ಳೆಯದನ್ನು ಮಾಡುವಂಥವರನ್ನು ಸೃಷ್ಟಿ ಮಾಡಿರುತ್ತಾನೆ. ಅಗತ್ಯ ಇದ್ದಾಗ ಬರುವವರನ್ನು ಎಂದಿಗೂ ಕೂಡ ನಂಬುವುದಕ್ಕೆ ಹೋಗಬೇಡ. ಬೇಕಾದಾಗ ಬರುವವರ ಹಿಂದೆ ಎಂದೂ ಕೂಡ ಹೋಗಬೇಡ. ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ಬೇರೆಯವರ ಮೇಲೆ ಅವಲಂಬನೆ ಆಗಲೇಬೇಡ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. 4 ಜನಕ್ಕೆ ಸಹಾಯ ಮಾಡುವಂತಹ ಗುಣ ನಿನ್ನಲ್ಲಿ ಇದ್ದರೆ ನೀನು ಯಾವ ದೇವಾಲಯಕ್ಕೂ ಕೂಡ ಹೋಗಬೇಕಾಗಿರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ನೀನು ನಂಬಿದಂತಹ ದೇವರು ನಿನ್ನನ್ನು ಹುಡುಕಿಕೊಂಡು ನಿನ್ನ ಮನೆ ಬಾಗಿಲಿಗೆ ಬಂದೇ ಬರುತ್ತಾನೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡ. ಒಟ್ಟಿನಲ್ಲಿ ಒಳ್ಳೆಯದನ್ನು ಮಾಡು. ದೇವರು ಒಳ್ಳೆಯದನ್ನೇ ಕರುಣಿಸುತ್ತಾನೆ. ನೀನು ಜೀವನದಲ್ಲಿ ಇತರರನ್ನು ಕೆಡಕನ್ನು ಬಯಸಿ ಇತರರ ಜೀವನದಲ್ಲಿ ನೀನು ಕೆಟ್ಟದ್ದನ್ನು ಮಾಡಿ ನಾನು ಏನೇ ಮಾಡಿದರೂ ಕೂಡ ಒಳ್ಳೆಯದನ್ನೇ ಮಾಡು ದೇವ ಎಂದು ದೇವರ ಬಳಿಯಲ್ಲಿ ಬೇಡಿಕೊಳ್ಳುವುದರಿಂದ ನಿನಗೆ ಏನೂ ಕೂಡ ಪ್ರಯೋಜನವೇ ಆಗುವುದಿಲ್ಲ. ಒಬ್ಬ ವ್ಯಕ್ತಿ ಎಲ್ಲರ ಹತ್ತಿರವೂ ಕೂಡ ಒಳ್ಳೆಯವರಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಆ ವ್ಯಕ್ತಿ ಒಬ್ಬ ನಾಟಕಕಾರನೇ ಆಗಿರುತ್ತಾನೆ. ಜೀವನದಲ್ಲಿ ಎಲ್ಲರೂ ಕೂಡ ಎಲ್ಲರನ್ನ ಮೆಚ್ಚಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾರ ಜೀವನದಲ್ಲಿಯೂ ಕೂಡ ಆಟ ಆಡುವುದಕ್ಕೆ ಹೋಗಬೇಡಿ. ಭಗವಂತ ನಿಮ್ಮ ಜೀವನದಲ್ಲಿ ಆಟ ಆಡುವುದಕ್ಕೆ ಪ್ರಾರಂಭಿಸಿದರೆ ಸಹಾಯಕ್ಕೆಂದು ಭಗವಂತನೂ ಸಹ ಬಂದರೂ ನಿಮಗೆ ಯಾರೂ ಕೂಡ ಏನೂ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನೀನು ಏನನ್ನು ಅನುಭವಿಸಬೇಕೋ ಅದನ್ನು ಅನುಭವಿಸಿ ಹೋಗಬೇಕಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಬದುಕಿನಲ್ಲಿ ನಾವು ನೆಮ್ಮದಿಯಾಗಿ ಇರಬೇಕು ಅಂದರೆ ಅಲ್ಪ ವಿರಾಮ ಮತ್ತು ಪೂರ್ಣ ವಿರಾಮ ಎಲ್ಲೆಲ್ಲಿ ವಿಪರ್ಯಾಸ ಇರುತ್ತದೆಯೋ ಅಲ್ಲಿ ನಾವು ಹಾಕಲೇಬೇಕು ಎನ್ನುವುದನ್ನು ಅರಿಯಬೇಕು. ಇಲ್ಲವೇ ನನಗೆ ನಾವೇ ಪ್ರಶ್ನಾರ್ಥಕವಾಗಿ ಉಳಿದು ಬಿಡುತ್ತೇವೆ. ಯಾವುದು ನಿಜ ಯಾವುದು ಸುಳ್ಳು ಎನ್ನುವುದನ್ನು ಅರಿಯುವುದರಲ್ಲಿಯೇ ನಮ್ಮ ಜೀವನ ಎನ್ನುವುದು ಅರ್ಧ ಕಳೆದು ಹೋಗಿರುತ್ತದೆ. ನಮ್ಮ ತಪ್ಪುಗಳನ್ನು ನಮ್ಮ ಹತ್ತಿರ ಹೇಳುವವನು ನಮ್ಮ ನಿಜವಾದ ಮಿತ್ರ. ನಮ್ಮ ತಪ್ಪುಗಳನ್ನು ಇತರರ ಹತ್ತಿರ ಹೇಳಿ ನಮ್ಮನ್ನು ಗೇಲಿ ಮಾಡುವವನು ನಮ್ಮ ಮಿತ್ರನಾದರೂ ಕೂಡ ಅವನು ಶತ್ರುವಿಗೆ ಸಮಾನ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡು. ಅವರು ಹಾಗಂದರು ಇವರು ಹೀಗಂದರು ಎಂದು ತಲೆಯನ್ನು ಕೆಡಿಸಿಕೊಂಡು ನೀನು ಕೂತರೆ ನಿನ್ನ ಮುಂದೆ ಜೀವನ ಎನ್ನುವುದು ಸಾಗುವುದೇ ಇಲ್ಲ. ಜಗತ್ತು ಹೇಗಿದ್ದರೂ ಕೂಡ ಅನ್ನುತ್ತದೆ. ನಾವು ಮುಗುಳ್ನಕ್ಕೂ ಮುಂದೆ ಬರೆಯುವುದನ್ನು ನೋಡಬೇಕು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಮಾತು ಮತ್ತು ಹೃದಯ ಎರಡನ್ನೂ ಕೂಡ ಜೋಪಾನವಾಗಿ ನೋಡಿಕೊಳ್ಳಬೇಕು. ಏಕೆಂದರೆ ಮಾತು ಆಡಿದರೆ ಹೋಯಿತು, ಹೃದಯ ಒಡೆದರೆ ಹೋಯಿತು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಖಾಲಿ ಕೈಯಲ್ಲಿ ಬಂದಿದ್ದೀವಿ, ಖಾಲಿ ಕೈಯಲ್ಲಿ ಹೋಗಿದ್ದೀವಿ. ಮೊದಲ ಸ್ಥಾನ ಜ್ಞಾಪಕವಿಲ್ಲ, ಕೊನೆಯ ಸ್ಥಾನ ಗೊತ್ತೇ ಇಲ್ಲ. ಹೋಗುವಾಗ ನಾವು ಏನು ಹೊತ್ತಿಕೊಂಡು ಹೋಗುವುದಿಲ್ಲ. ಇರುವಷ್ಟು ದಿನ ನೆಮ್ಮದಿಯಾಗಿ ಇರುವುದು ಒಂದೇ ನಾವು ಜೀವನದಲ್ಲಿ ಸಂಪಾದನೆ ಮಾಡಿಕೊಂಡು ಇರುವುದು. ಮಾತು ಬರದೇ ಇರುವ ನಾಯಿಗಳನ್ನು ಅವರು ನಂಬರು. ಆದರೆ ಮಾತಿನಲ್ಲಿ ಮರುಳು ಮಾಡುವಂತಹ ಮನುಷ್ಯನನ್ನು ಮಾತ್ರ ಎಂದಿಗೂ ಕೂಡ ನಂಬುವುದಕ್ಕೆ ಹೋಗಲೇಬಾರದು. ಇದೇ ಸತ್ಯ. ಯಾರಿಗೆ ಯಾರೂ ಕೂಡ ಇಲ್ಲ, ನಿನಗೆ ನೀನೇ ಇಲ್ಲ. ಅವರ ಬಗ್ಗೆ ಚಿಂತಿಸುವುದು ಬೇಡವೇ ಬೇಡ. ಏಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ರೀತಿಯ ಪಾಠವನ್ನು ಕಲಿಸಲು ಮಾತ್ರ ಬಂದಿರುತ್ತಾನೆ ಅಷ್ಟೇ. ಇದನ್ನು ತಿಳಿದು ಜೀವನವನ್ನು ಮಾಡುವುದನ್ನು ನೋಡು. ಹಣವಿಲ್ಲದ ಪುರುಷನನ್ನು ವೇಶ್ಯೆ ತೊರೆಯುತ್ತಾಳೆ, ಸೋತ ರಾಜನನ್ನು ಪ್ರಜೆಗಳು ತೊರೆಯುತ್ತಾರೆ. ಗುಣ ಇಲ್ಲದೇ ಇರುವಂತಹ ಶಿಷ್ಯನನ್ನು ಗುರುಗಳು ತೊರೆಯುವುದೇ ಇಲ್ಲ. ಅದೇ ಗುರುಗಳಿಗೂ ಮತ್ತು ತಂದೆ ತಾಯಿಗಳಿಗೂ ಇರುವಂತಹ ವ್ಯತ್ಯಾಸ. ಅವರನ್ನು ತಿದ್ದಿ ತೀಡಿ ಶಿಲ್ಪಿಯನ್ನಾಗಿ ಮಾಡುವುದು ಗುರುಗಳೇ. ಅದೇ ರೀತಿಯಾಗಿ ಗುರುಗಳಿಗೆ ಎಲ್ಲಿ ಗೌರವವನ್ನು ಸಲ್ಲಿಸಬೇಕೋ ಎಲ್ಲಿ ಗೌರವವನ್ನು ಕಳೆಯಬಾರದು ಎನ್ನುವುದನ್ನು ನೀವು ಅರಿತುಕೊಂಡಾಗ ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀರಾ. ಸಿಗದವರನ್ನು ಹುಡುಕಬೇಡಿ, ಸಿಕ್ಕವರನ್ನು ಎಂದಿಗೂ ಕೂಡ ಬಿಡಲೇಬೇಡಿ. ಬರದವರಿಗಾಗಿ ಕಾಯಲೇಬೇಡಿ, ಬಂದವರನ್ನು ಕಾಯಿಸಲೇಬೇಡಿ. ಕೊಡದೇ ಇರುವವರನ್ನು ಎಂದಿಗೂ ಕೂಡ ಅವರ ಬಳಿಯಲ್ಲಿ ಏನನ್ನೂ ಕೂಡ ಕೇಳುವುದಕ್ಕೆ ಹೋಗಬೇಡಿ. ಕೊಟ್ಟವರನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಎಲ್ಲರೂ ನಮ್ಮವರು ಅಂದುಕೊಂಡು ಒಳ್ಳೆಯತನವನ್ನು ಎಂದಿಗೂ ಕೂಡ ತೋರಿಸುವುದಕ್ಕೆ ಹೋಗಬಾರದು. ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರಾಗುತ್ತೇವೆ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು.
ಸೂರ್ಯನಂತೆ ಇರಿ, ನಂಬಿದವರಿಗೆ ಬೆಳಕಾಗಿ ಇರಿ, ಉರಿದುಕೊಳ್ಳುವವರಿಗೆ ಬೆಂಕಿಯಾಗಿ ಇರುವುದನ್ನು ಕಲಿತುಕೊಳ್ಳಿ. ಎಲ್ಲಿ ವರ್ತನೆಯನ್ನು ಮಾಡಬೇಕು, ಎಲ್ಲಿ ವರ್ತನೆಯನ್ನು ಮಾಡಬಾರದು ಎನ್ನುವ ಸತ್ಯವನ್ನರಿತು ಜೀವನವನ್ನು ಮಾಡಿ. ಭಗವಂತ ಶ್ರೀಕೃಷ್ಣ ಪರಮಾತ್ಮನು ನಿಮಗೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಕರುಣಿಸಬೇಕೋ ಆ ಸಮಯ ಆ ಸಂದರ್ಭ ಎನ್ನುವುದು ಒದಗಿ ಬಂದಾಗ ಖಂಡಿತವಾಗಿಯೂ ಕೂಡ ನಿಮ್ಮ ಶ್ರಮಕ್ಕೆ ತಕ್ಕಿರುವಂತಹ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ. ಸೊಕ್ಕಿದವನು ಸೂರಲೇಬೇಕು, ಬಿಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು, ಉರಿದವನು ಬೂದಿಯಾಗಲೇಬೇಕು. ಇದು ಕಾಲಚಕ್ರ, ಯಾರನ್ನೂ ಕೂಡ ಬಿಡುವುದೇ ಇಲ್ಲ. ಅತಿಯಾದ ರೂಪ ಸೀತೆಗೆ ಮುಳುವಾಯಿತು, ಅತಿಯಾದ ಗರ್ವ ರಾವಣನಿಗೆ ಕೇಡನ್ನು ಉಂಟು ಮಾಡಿತು, ಅತಿಯಾದ ಧನ ಬಲಿಯನ್ನು ನಾಶ ಮಾಡಿತು. ಆದುದರಿಂದ ಅತಿ ಯಾವುದನ್ನು ಕೂಡ ಮಾಡುವುದಕ್ಕೆ ಹೋಗಲೇಬಾರದು. ವೈರಿಯನ್ನು ಕೊಲ್ಲಬೇಕಾದರೆ ಅವನ ತಲೆಯನ್ನು ತೆಗೆಯಬೇಕಾಗಿರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ನಮ್ಮ ತಲೆಯಿಂದ ಅವನನ್ನು ತೆಗೆದು ಹಾಕಿದರೆ ಅದು ಸಾಕಾಗುತ್ತದೆ. ಬರೀ ಹಣ ಇರುವವನು ಆಳಿಗೆ ಮಾತ್ರ ಯಜಮಾನ, ಆದರೆ ಗುಣ ಇರುವವನು ಮನುಷ್ಯ ಕುಲಕ್ಕೆ ಯಜಮಾನ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಖಾಲಿ ಜೇಬು, ಹಸಿದ ಹೊಟ್ಟೆ, ಒಡೆದ ಹೃದಯ, ಈ ಮೂರು ಜೀವನದಲ್ಲಿ ಅತ್ಯುತ್ತಮವಾಗಿರುವಂತಹ ಪಾಠವನ್ನು ನಮಗೆ ಕಲಿಸಿಕೊಡುತ್ತದೆ. ಯಾರಾದರೂ ನಿಮ್ಮನ್ನು ಹೊಗಳಿದರೆ ತಕ್ಷಣ ನೃತ್ಯ ಮಾಡಲು ಪ್ರಾರಂಭಿಸುವುದಕ್ಕೆ ಹೋಗಬೇಡಿ. ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಹೊಗಳಿಕೆಯ ಸೇತುವೆಯ ಕೆಳಗೆ ಸ್ವರ್ಗದ ನದಿ ಹರಿಯುತ್ತಾ ಇರುತ್ತದೆ ಎನ್ನುವುದನ್ನು ನೀವು ಮರೆಯಲೇಬೇಡಿ. ವಯಸ್ಸಾದ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಇದ್ದೇ ಇದೆ. ಮೌನದಲ್ಲಿ ಮೈಮರೆತು ದುಡಿದು ಬಿಡು. ಜೀವನದಲ್ಲಿ ನೀನು ಮುಂದೆ ಬಂದೇ ಬರುತ್ತೀಯಾ. ಕೆಸರು ನೀರನ್ನು ಸ್ವಲ್ಪ ಹೊತ್ತುಗಳ ಕಾಲ ಅದರ ಪಾಡಿಗೆ ಅದನ್ನು ನಾವು ಬಿಟ್ಟರೆ ಆ ನೀರು ತಿಳಿಯಾಗುತ್ತದೆ. ಬಿಸಿ ನೀರನ್ನು ಸ್ವಲ್ಪ ಹೊತ್ತುಗಳ ಕಾಲ ಅದರ ಪಾಡಿಗೆ ಅದನ್ನು ಬಿಟ್ಟರೆ ಅದು ತಣ್ಣಗೆ ಆಗುತ್ತದೆ. ಸ್ವಲ್ಪ ಕಾದರೆ ಎಲ್ಲವೂ ಕೂಡ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಬದಲಾವಣೆ ಆಗುತ್ತದೆ. ಆದರೆ ಕಾಯುವಂತಹ ತಾಳ್ಮೆ ನಮಗೆ ಬೇಕು. ಅವಸರ ಪಟ್ಟರೆ ಎಲ್ಲವೂ ಕೂಡ ಹಾಳಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಜೀವನ ಚಿಕ್ಕದ್ದಾಗಿದೆ. ನಿಮ್ಮನ್ನು ನಗಿಸುವ ಮತ್ತು ಪ್ರೀತಿಸುವ ಜನರೊಂದಿಗೆ ಖರ್ಚು ಮಾಡಿ, ಆಗ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ದೇವರು ಎಲ್ಲವನ್ನ ಕೊಟ್ಟು ನೋಡುತ್ತಾನೆ, ಕೊಟ್ಟಾದ ಮೇಲೆ ಕಸಿದುಕೊಂಡು ಕೂಡ ನೋಡುತ್ತಾನೆ. ಅದೆಷ್ಟೇ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕೂಡ ಕಷ್ಟ ಬಂದಾಗ ಮೊದಲು ನೆನಪಾಗುವುದು ದೇವರು. ಕಷ್ಟಗಳನ್ನು ಕೊಡುವ ಸೂತ್ರಧಾರಿಯೂ ಕೂಡ ಅವನೇ, ಕಷ್ಟಗಳನ್ನು ಎದುರಿಸುವಂತಹ ಜೊತೆಗೆ ನಿಲ್ಲುವಂತಹ ಪಾತ್ರಧಾರಿಯೂ ಕೂಡ ಅವನೇ ಎನ್ನುವುದನ್ನು ಮರೆಯಲೇಬೇಡಿ. ನಮಗೆ ಕಷ್ಟ ಬಂದಾಗ ನಗುವವರು ಹಿತಶತ್ರುಗಳು, ಧೈರ್ಯ ಹೇಳುವವರು ಬಂಧುಗಳು, ಕಣ್ಣೀರನ್ನು ಒರೆಸುವವರು ಸ್ನೇಹಿತರು. ಆದರೆ ಯಾರಿಗೂ ಕೂಡ ಕಾಣದ ಹಾಗೆ ಮರೆಯಲ್ಲಿ ನಿಂತು ಕಣ್ಣೀರನ್ನು ಹಾಕುವವರು ನಮ್ಮ ತಂದೆ ತಾಯಿಗಳು. ತಂದೆ ತಾಯಿಯ ಪ್ರೀತಿ ಎನ್ನುವುದು ನಿಷ್ಕಲ್ಮಶವಾದದ್ದು. ಹಾಗಾಗಿ ವಯಸ್ಸಾದ ತಂದೆ ತಾಯಿಗಳಿಗೆ ಎಂದಿಗೂ ಕೂಡ ಅನ್ಯಾಯವನ್ನು ಮಾಡಲೇಬೇಡಿ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಳ್ಳುವವರು ಜೊತೆಯಲ್ಲಿ ಉಳಿಯುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ. ನೆನಪಿನಲ್ಲಿ ಇಟ್ಟುಕೋ, ನೀನು ಬೇರೆಯವರ ಕಣ್ಣುಗಳಲ್ಲಿ ನೀರನ್ನು ತರಿಸಿದರೆ ಖಂಡಿತವಾಗಿಯೂ ಕೂಡ ನಿನ್ನ ವಿಳಾಸವನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ನಿನ್ನ ಕಣ್ಣುಗಳಲ್ಲಿ ಆಗ ರಕ್ತವನ್ನು ನೀನು ಸುರಿಸಬೇಕಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ತಪ್ಪು ಮಾಡಲು ಕೂಡ ಹೆದರುವವನೇ ಧೈರ್ಯವಂತ. ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುವವನೇ ನಿಷ್ಠಾವಂತ. ಮಾಡಿದ ತಪ್ಪಿಗೆ ಬೇರೆಯವರನ್ನ ಒಳಿತಿಗಾಗಿ ಇರುವವನೇ ಹೃದಯವಂತ. ಮುಳ್ಳಿನ ಮೇಲೆ ಆಪಾದನೆ ಹೇಗೆ ಮಾಡಲಿ, ನೋಡದೆಯೇ ಕಾಲಿಟ್ಟವನು ನಾನೇ. ಬೇರೆಯವರನ್ನು ಕೆಟ್ಟವರೆಂದು ಹೇಗೆ ಆಪಾದನೆ ಮಾಡಲಿ, ತಿಳಿಯದೆಯೇ ಅವರನ್ನು ನಂಬಿದ್ದು ನಾನೇ ಅಲ್ಲವೇ. ಎಂತಹ ಕಾಲ ಬಂದಿದೆ. ಎಲ್ಲವನ್ನ ನಾವು ಒಮ್ಮೆ ಪರೀಕ್ಷೆಗೆ ಒಳಪಡಿಸಬೇಕಾಗಿರುವಂತಹ ಅವಶ್ಯಕತೆ ಇದೆ. ಹಣೆ ಬರಹ ಎಂದು ಎಲ್ಲವನ್ನ ಸಹಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಧೈರ್ಯದಿಂದ ಮುನ್ನುಗ್ಗಿ. ಭಗವಂತ ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನು ಅಕ್ಕಪಕ್ಕದಲ್ಲಿಯೇ ಇರುತ್ತಾನೆ. ಪರಿವರ್ತನೆ ಎನ್ನುವುದು ಜಗದ ನಿಯಮ. ದೇವಸ್ಥಾನದಲ್ಲಿ ನೀನು ₹1,00,000 ಕಾಣಿಕೆ ಕೊಟ್ಟರೂ ಕೂಡ ನಿನ್ನನ್ನು ಕೇವಲ ಭಕ್ತ ಎಂದು ಕರೆಯುತ್ತಾರೆ. ಅದೇ ಹಸಿದವರಿಗೆ ಊಟ ಕೊಟ್ಟರೆ ಅವನೇ ನಿಮ್ಮನ್ನು ದೇವರು ಅಂತ ಕರೆದು ಬಿಡುವುದಕ್ಕೆ ಶುರು ಮಾಡುತ್ತಾನೆ. ಬೇರೆಯವರನ್ನು ನೋಡಿ ನಾವು ಬದುಕಲು ಹೋದರೆ ಬದುಕು ಬೀದಿಗೆ ಬರುತ್ತದೆ.
ನಮ್ಮ ಅಳತೆಗೆ ತಕ್ಕಂತೆ ಬದುಕಿದರೆ ನಮ್ಮ ಬದುಕು ಎನ್ನುವುದು ಆನಂದಮಯವಾಗಿ ಇರುತ್ತದೆ. ನಾನು ಹುಟ್ಟಿದಾಗ ನನ್ನನ್ನು ನೋಡಲು ಯಾರೂ ಕೂಡ ಬಂದಿದ್ದರು ಎಂದು ನನಗೆ ಗೊತ್ತಿರುವುದಿಲ್ಲ. ನಾನು ಸತ್ತಾಗ ನನ್ನನ್ನು ನೋಡಲು ಯಾರೂ ಕೂಡ ಬರುವವರು ಅದು ಕೂಡ ನನಗೆ ಗೊತ್ತೇ ಇರುವುದಿಲ್ಲ. ಆದರೆ ನಾನು ಕಷ್ಟದಲ್ಲಿ ಇರುವಾಗ ನನ್ನ ಸಹಾಯಕ್ಕೆ ಬಂದವರನ್ನು ನಾನು ಜೀವನ ಇರುವವರೆಗೂ ಕೂಡ ಮರೆಯುವುದೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಯಾರಿಗೂ ಕೂಡ ಕೆಡಕನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಸಹಾಯ ಮಾಡಿದವರನ್ನು ನೀವು ಬೆಳೆದ ಮೇಲೆ ಅವರನ್ನು ಮರೆಯಲೇಬೇಡಿ. ಯಾವುದೂ ಕೂಡ ಇಲ್ಲಿ ಶಾಶ್ವತವಲ್ಲ ಎನ್ನುವುದು ಅರಿವಿಗೆ ಬಂದ ಬಿಟ್ಟರೆ ನೀವು ಹೆಚ್ಚು ತಾಳ್ಮೆ ಗಳಿಸುವಿರಿ, ಕ್ಷಮಿಸುವಿರಿ ಮತ್ತು ಇತರರ ಕುರಿತು ಆರೋಪವನ್ನು ಮಾಡುವುದನ್ನು ಬಿಟ್ಟು ಬಿಡುವಿರಿ. ಆಸ್ತಿ ಪಾಸ್ತಿ ಪಾಲು ಮಾಡುವಾಗ ಗದ್ದಲವಿತ್ತು. ನಾನು ಯಾರ ಪಾಲಿಗೆ ಎಂದು ಅಮ್ಮ ಕೇಳಿದಾಗ ಮೌನ ಎನ್ನುವುದು ಆವರಿಸಿತ್ತು. ಜೀವನ ಎನ್ನುವುದು ಎಷ್ಟು ಕ್ರೂರ ಅಲ್ಲವೇ? ಯಾರನ್ನಾದರೂ ಪ್ರೀತಿಸುವಾಗ ತಾಯಿಯಾಗಬೇಕು, ಏನನ್ನಾದರೂ ಕೊಡಿಸುವಾಗ ತಂದೆಯಾಗಬೇಕು. ಯಾಕೆಂದರೆ ಈ ಎರಡು ವಿಷಯಗಳಲ್ಲಿ ಅವರಿಬ್ಬರನ್ನ ಮೀರುವಂಥವರು ಯಾರೂ ಕೂಡ ಇಲ್ಲ. ಸೊಕ್ಕಿದವನು ಸೂರಲೇಬೇಕು, ಬೀಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವರೆಲ್ಲರೂ ಕೂಡ ಮಣ್ಣಾಗಲೇಬೇಕು, ಉರಿದವರೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಬೂದಿ ಆಗಲೇಬೇಕು. ಕಾಲ ಚಕ್ರ ಎನ್ನುವುದು ಕೂಡಿ ಬಂದಾಗ ಎಲ್ಲವೂ ಕೂಡ ಇಲ್ಲಿ ಬದಲಾವಣೆಯನ್ನು ಕಂಡೇ ಕಾಣುತ್ತದೆ. ನಿನ್ನ ವೈರಿಯೇ ನಿನ್ನ ಮನೆ ಬಾಗಿಲಿಗೆ ಬಂದರೂ ಕೂಡ ನಗು ನಗುತ್ತಾ ಸ್ವಾಗತಿಸು. ಏಕೆಂದರೆ ತನ್ನನ್ನು ಕಡಿಯುವಂತಹ ಮನುಷ್ಯರಿಗೂ ಕೂಡ ಮರ ನೆರಳನ್ನೇ ನೀಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಾವು ಯಾರ ಬಳಿ ಮಾತನಾಡುವಾಗ ನಮ್ಮ ಸಂತೋಷವು 2ರಷ್ಟು ಹೆಚ್ಚು ಮತ್ತು ನಮ್ಮ ದುಃಖವು ಅರ್ಧದಷ್ಟು ಕಡಿಮೆ ಆಗುತ್ತದೆಯೋ ಅವರೇ ನಮ್ಮ ನಿಜವಾದ ಆತ್ಮೀಯರು ಎನ್ನುವುದನ್ನು ಮರೆಯಲೇಬೇಡಿ. ಈ ಪ್ರಪಂಚದಲ್ಲಿ ಯಾರಿಗೆ ಯಾರೂ ಕೂಡ ಇಲ್ಲ. ನಮಗೆ ನಾವೇ ದುಡಿಯಬೇಕು, ನಾವೇ ತಿನ್ನಬೇಕು. ಎಣ್ಣೆ ಇದ್ದರೇನೆ ದೀಪ ಉರಿಯುವುದು, ದುಡ್ಡು ಇದ್ದರೇನೆ ಪ್ರಪಂಚ ಎನ್ನುವುದು ನಡೆಯುವುದು. ನೀವು ಜೀವನದಲ್ಲಿ ಎಲ್ಲವನ್ನ ಸಹಿಸಿಕೊಂಡು ಹೋಗುವುದನ್ನು ನೋಡಿ. ಯಾರನ್ನೂ ಕೂಡ ಪ್ರೀತಿಸುವಾಗ ತಾಯಿಯಾಗಬೇಕು, ಏನನ್ನಾದರೂ ಕೊಡಿಸುವಾಗ ತಂದೆಯಾಗಬೇಕು ಎನ್ನುವ ಮಾತು ಸತ್ಯ ಅಲ್ಲವೇ? ಸೋಲುಗಳಿಂದ ಯಾವತ್ತಿಗೂ ಕೂಡ ಕಂಗೆಡುವುದಕ್ಕೆ ಹೋಗಬೇಡ. ಏಕೆಂದರೆ ಅತ್ಯಂತ ಯಶಸ್ವಿ ಎನಿಸುವಂತಹ ಗಣಿತ ಆರಂಭವಾಗುವುದು ಶೂನ್ಯದಿಂದಲೇ ಎನ್ನುವುದನ್ನು ಮರೆಯಲೇಬೇಡಿ. ಪ್ರತಿಯೊಂದಕ್ಕೂ ಕೂಡ ಅಂತ್ಯ ಎನ್ನುವುದು ಇದ್ದೇ ಇದೆ. ಇಂದು ನಿನ್ನ ಜೀವನದಲ್ಲಿ ಬಂದಿರುವಂತಹ ಕ್ಷಣ, ಆ ಒಂದು ಸಮಸ್ಯೆ ಯಾವುದು ಕೂಡ ಪರಿಹಾರ ಎನ್ನುವುದು ಕಂಡುಕೊಳ್ಳುತ್ತದೆ, ಶಾಶ್ವತವಾಗಿ ಇರುವುದೇ ಇಲ್ಲ. ಮರದ ಬೇರು ನೀರು ಹುಡುಕಿ ಹೊರಟಾಗ ಅಡ್ಡ ಬಂದ ಬಂಡೆಗಳನ್ನು ಸೀಳಲು ಸಮಯ ವ್ಯರ್ಥ ಮಾಡುವ ಬದಲು ದಿಕ್ಕನ್ನೇ ಬದಲಿಸುತ್ತದೆ. ಗುರಿಯೊಡೆಗೆ ತಲುಪಲು ಸರಿ ದಾರಿ ಯಾವುದು ಎನ್ನುವುದನ್ನು ನೀವು ನಿರ್ಧಾರ ಮಾಡಬೇಕೇ ವಿನಃ ನಮ್ಮ ಗುರಿಗೆ ಅಡಚಣೆಗಳನ್ನು ಮಾಡುವಂಥವರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ನಮ್ಮ ಸಮಯವನ್ನು ಕಳೆಯುವುದಕ್ಕೆ ಹೋಗಲೇಬಾರದು. ಒಬ್ಬ ವ್ಯಕ್ತಿ ಕಣ್ಣೀರಿಗೂ ಕರಗದಷ್ಟು ಕಲ್ಲಾಗದೆ ಇದ್ದಾನೆ ಅಂದರೆ ಒಮ್ಮೆ ಯೋಚಿಸಿ ನೋಡಿ, ಅವನ ಹೃದಯ ಎಷ್ಟು ನೋವನ್ನು ಅವಮಾನವನ್ನು ಸಹಿಸಿಕೊಂಡು ಇರಬಹುದು ಎಂದು. ಕಣ್ಣಿಗೂ ಕಣ್ಣೀರಿಗೂ ಏನು ವ್ಯತ್ಯಾಸ ಇಷ್ಟೇ. ಕಣ್ಣಿಗೆ ಹೊರಗಿನ ಪ್ರಪಂಚ ಗೊತ್ತು, ಕಣ್ಣೀರಿಗೆ ಒಳಗಿನ ನೋವು ಎನ್ನುವುದು ಗೊತ್ತು. ಯಾರನ್ನ ಕೂಡ ನಾವು ಹೆಚ್ಚು ಕೇರನ್ನು ಮಾಡುತ್ತೇವೆಯೋ ಕೆಲಸ ಇಲ್ಲದವರು ಎಂದು ತಿಳಿದುಕೊಳ್ಳುತ್ತಾರೆ. ಹಾಗೆಯೇ ಯಾರನ್ನ ಕೂಡ ನಾವು ತುಂಬ ಹಚ್ಚಿಕೊಳ್ಳುವುದಕ್ಕೆ ಹೋಗುತ್ತೇವೆಯೋ ಅಂದೇ ಅವರು ನಮ್ಮನ್ನು ಹುಚ್ಚರು ಎಂದು ಭಾವಿಸಿ ಬಿಡುತ್ತಾರೆ. ಸಮಯ ಇದ್ದಾಗ ಮಾತನಾಡುವವರಿಗಿಂತ ಸಮಯ ಕೊಟ್ಟು ಮಾತನಾಡುವವರನ್ನ ನಂಬಿ. ಏಕೆಂದರೆ ಇಲ್ಲಿ ನಿಜವಾದ ಪ್ರೀತಿ, ಸ್ನೇಹ, ಕಾಳಜಿ ಇರುತ್ತದೆ. ನಿಮಗೆ ಅಂತ ಹೃದಯದಲ್ಲಿ ಒಂದು ಸ್ಥಾನ ಎನ್ನುವುದು ಇರುತ್ತದೆ. 10 ಜನರಿಗೆ ಒಳ್ಳೆಯವನಾಗುವುದಕ್ಕೆ ಹೋಗಬೇಡ, ನಿನ್ನ ಆತ್ಮಸಾಕ್ಷಿಗೆ ಒಳ್ಳೆಯವನಾಗು. ಗೆದ್ದಾಗ ಹೊಗಳೋರು, ಬಿದ್ದಾಗ ತೆಗಳುವವರ ಮಧ್ಯೆ ನೀನು ನೀನಾಗಿ ಇರು. ಇನ್ನೊಬ್ಬರಿಗಾಗಿ ಬದಲಾಗುವುದಕ್ಕೆ ಹೋಗಲೇಬೇಡ. ಕಾಡುವ ಬಡತನ ನಾಳೆ ಹೋಗಬಹುದು, ಇಲ್ಲದ ಸಿರಿತನ ಮುಂದೆ ಬರಬಹುದು. ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ, ವಿಶ್ವಾಸ, ಪ್ರೀತಿ ಮತ್ತೆ ಬರುವುದೇ ಇಲ್ಲ. ನಂಬಿಕೆ, ಪ್ರೀತಿ, ವಿಶ್ವಾಸವನ್ನು ಗಳಿಸುವಂತಹ ಕೆಲಸವನ್ನು ನೀವು ಮಾಡಬೇಕು. ಕೋಪ ಬಂದಾಗ ನಾವು ಕೂಗಾಡಲು ಹೆಚ್ಚು ಶಕ್ತಿ ಬೇಕಿಲ್ಲ. ಅಂತಹ ಸಂದರ್ಭಗಳಲ್ಲಿ ಶಾಂತವಾಗಿ ಇರಲು ನಿಜಕ್ಕೂ ಕೂಡ ಅಪಾರವಾಗಿರುವಂತಹ ಶಕ್ತಿ ಎನ್ನುವುದು ಬೇಕಾಗುತ್ತದೆ. ಒಬ್ಬಂಟಿಯಾಗಿ ಇರಲು ಕಲಿ, ಏಕೆಂದರೆ ಯಾವುದು ಕೂಡ ಶಾಶ್ವತವಲ್ಲ. ಯಾರೂ ಶಾಶ್ವತ ಅಲ್ಲ. ಕಹಿಯಾದರೂ ಕೂಡ ಇದೇ ಶಾಶ್ವತ. ಭಗವದ್ಗೀತೆ ಅಂದರೆ ಶವಗಳ ಹತ್ತಿರ ಹಾಡುವ ಹಾಡು ಅಲ್ಲ. ನಾವು ಶವಗಳಾಗಿ ಬದುಕುವುದರ ಬದಲಿಗೆ ಜೀವನದ ಪರಮ ಅರ್ಥವನ್ನು ಬೋಧಿಸುವ ಸಾರ ಭಗವದ್ಗೀತೆ ಎನ್ನುವುದನ್ನು
ನಾವು ಮರೆಯಲೇಬಾರದು. ಉದಯಿಸುತ್ತಿರುವಂತಹ ಸೂರ್ಯ ಮತ್ತು ಓಡುವ ಕುದುರೆಯ ಫೋಟೋ ಹಾಕಿದರೆ ಯಶಸ್ಸು ಸಿಗುವುದೇ ಇಲ್ಲ. ಯಶಸ್ಸು ಕಾಣಬೇಕು ಅಂದರೆ ಸೂರ್ಯನಿಗಿಂತಲೂ ಕೂಡ ಮೊದಲೇ ಎದ್ದು ಕುದುರೆಯ ರೀತಿಯಲ್ಲಿ ನಾವು ಬದುಕಿನಲ್ಲಿ ಓಡುವುದನ್ನು ಕಲಿಯಬೇಕು. ಅಂದಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಎಂಬ ಮಾತು ನೆನಪಿರಲಿ. ಸರ್ವನಾಶಕ್ಕೆ ಸಿದ್ಧ ಆಗಿರುವವರಿಗೆ ನೀನೇನು ಮಾಡುವ ಅಗತ್ಯವೇ ಇಲ್ಲ, ಎಲ್ಲವನ್ನ ನಾನೇ ಮಾಡಿಸುತ್ತೇನೆ. ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕು ಅಂದರೆ ಮೊದಲು ನೀನು ಅವರನ್ನು ನಿರ್ಲಕ್ಷ್ಯ ಮಾಡುವುದನ್ನು ಕಲಿಯಬೇಕು. ಬುದ್ಧಿ ಹೆಚ್ಚಿದೆ ಎಂದು ಬುಗುರಿಯಂತೆ ಮೆರೆಯಲೇಬೇಡ. ಸೂತ್ರಧಾರಿಯ ಚಾಟಿ ಸರಿ ಇದ್ದರೆ ಮಾತ್ರ ನಿನ್ನ ಈ ಆಟ ಎನ್ನುವುದು ನಡೆಯುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮರೆಯಲೇಬೇಡ. ಮನಸ್ಸು ಸಿರಿವಂತವಾದರೆ ನಮ್ಮಲ್ಲಿ ಸಂಪತ್ತು ಇಲ್ಲದೇ ಇದ್ದರೂ ಕೂಡ ನಾವು ಸಿರಿವಂತರೇ. ಮನಸ್ಸೇ ಬಡವವಾಗಿದ್ದರೆ ನಮ್ಮಲ್ಲಿ ಸಂಪತ್ತು ಎಷ್ಟು ಇದ್ದರೂ ಕೂಡ ನಾವು ಬಡವರೇ. ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತು ಎನ್ನುವುದು ಮತ್ತೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಲೇಬೇಡ. ಅದೇ ರೀತಿ ನಂಬಿಕೆ ಇಲ್ಲದ ಕಡೆ ಎಂದಿಗೂ ಕೂಡ ವಾದವನ್ನು ಮಾಡುವುದಕ್ಕೆ ಹೋಗಲೇಬೇಡ. ಪುಣ್ಯಕ್ಕೆ ಮರಣ ಎಲ್ಲರಿಗೂ ಕೂಡ ಇದೆ. ಇಲ್ಲದಿದ್ದರೆ ಶ್ರೀಮಂತರು ಗೇಲಿ ಮಾಡುತ್ತಾಗಿದ್ದರು, ಅವನು ಬಡವನಾಗಿ ಇದ್ದ ಅದಕ್ಕೆ ಸತ್ತು ಹೋದ ಅಂತ. ದಾನ ಮಾಡಿದರೆ ಹಣ ಹೋಗುತ್ತದೆ, ಲಕ್ಷ್ಮಿ ಹೋಗುವುದೇ ಇಲ್ಲ. ಗಡಿಯಾರ ಕೆಟ್ಟರೆ ಗಡಿಯಾರ ನಿಲ್ಲುತ್ತದೆ, ಸಮಯ ನಿಲ್ಲುವುದೇ ಇಲ್ಲ. ತಪ್ಪು ಮುಚ್ಚಿಕೊಳ್ಳುವುದರಿಂದ ತಪ್ಪು ಮುಚ್ಚುತ್ತದೆ ಹೊರತು ನಾವು ಸತ್ಯವಂತರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡಲು ಎಂದಿಗೂ ಕೂಡ ಹಿಂಜೆ ಜರಿಯುವುದಕ್ಕೆ ಹೋಗಬೇಡ. ನೀವು ಎಂದೋ ಮಾಡಿದ ಸಹಾಯ ಗೊತ್ತಿರದ ರೂಪದಲ್ಲಿ ನಿಮಗೆ ಕಷ್ಟದ ಕಾಲದಲ್ಲಿ ಬಂದು ಸಹಾಯಕ್ಕೆ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನೀನು ಜೀವನದಲ್ಲಿ ಏನೇ ಮಾಡಿದರೂ ಕೂಡ ಎಲ್ಲವನ್ನ ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ಕೆಟ್ಟದ್ದನ್ನು ಯಾರಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬಾರದು. ಒಬ್ಬಂಟಿಯಾಗಿ ಇರುವಾಗ ಎಲ್ಲರ ಜೊತೆಯಲ್ಲಿಯೂ ಕೂಡ ಬೆರೆಯಬೇಕು ಅನಿಸುತ್ತದೆ. ಎಲ್ಲರ ಜೊತೆ ಬೆರೆತು ಎಲ್ಲರ ಬಣ್ಣ ಮುಖವಾಡಗಳನ್ನು ನಾವು ತಿಳಿದಾಗ ಒಬ್ಬಂಟಿಯಾಗಿ ಇದ್ದಾಗಲೇ ಚೆನ್ನಾಗಿ ಇರುತ್ತಿತ್ತು ಎಂದು ಅನಿಸಿಬಿಡುತ್ತದೆ. ದುಡಿಮೆಗಾಗಿ ಯಾರ ಹತ್ತಿರವೂ ಕೂಡ ಬೇಡಿಕೊಳ್ಳಬೇಡ. ಆದರೆ ನೀ ಹಸಿದರೂ ಕೂಡ ಸರಿಯೇ, ದುಡ್ಡಿಗಾಗಿ ಯಾರ ಹತ್ತಿರವೂ ಕೂಡ ಬೇಡಿಕೊಳ್ಳುವುದಕ್ಕೆ ಹೋಗಬೇಡ. ಕಲ್ಲು ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ದೇವರಾಯಿತು, ಆದರೆ ಮನುಷ್ಯ ಜೀವನ ಪೂರ್ತಿ ದೇವಸ್ಥಾನಕ್ಕೆ ಹೋದರೂ ಕೂಡ ಮನುಷ್ಯನೇ ಆಗಲಿಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಇನ್ನು ನಾಳೆ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.